ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ರೋಕ್ಲಿ ಆಮ್ಲೆಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಬೇಯಿಸ್ಕೊಬೇಕು, ಅದನ್ನು ಕ್ಲೀನಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಮತ್ತೆ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಮತ್ತೆ ಎರಡು ಆಮ್ಲೆಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆನೂ ಈ ಥರ ಒಂದು ಬೌಲಲ್ಲಿ ಹಾಕಿ ಇಟ್ಕೊಬೇಕು. ನೆಕ್ಸ್ಟ್ ಕಟ್ ಮಾಡಿರುವಂತಹ ಬ್ರೋಕ್ಲಿಗೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಪೌಡರು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಮೆಣಸಿನ ಪೌಡರು, ಖಾರದ ಪೌಡರು ಮತ್ತು ಈರುಳ್ಳಿ ಮತ್ತು ಉಪ್ಪು ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬ್ರೋಕ್ಲಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗೋ ಥರ. ಮತ್ತು ಒಂದು ಎಲ್ಲೋ ಇದೆಯಲ್ಲ ಅದನ್ನ ಸಪ್ರೇಟಾಗಿ ಮಾಡಿಟ್ಕೊಬೇಕು. ಅದನ್ನ ಅದ್ರ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರ ಟೇಸ್ಟು ಮಾಮೂಲಿ ಥರನೇ ಇರುತ್ತೆ. ಮತ್ತು ವೈಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು, ಕ್ಲೀನಾಗಿ ಸ್ಪ್ರೆಡ್ ಆಗೋ ಥರ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಬ್ರೋಕ್ಲಿಲೇನೆ ನೀರು ಕಂಟೆಂಟ್ ಇರುತ್ತೆ. ಹಾಗಾಗಿ ನಾನು ನೀರಿಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಫಸ್ಟು ತವಾ ತೊಗೊಬೇಕು. ತವಾ ಬಿಸಿ ಆದಮೇಲೆ ಎಣ್ಣೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಬ್ರೋಕ್ಲಿನ ನೀಟಾಗಿ ಆಮ್ಲೆಟ್ ಥರ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ರುಚಿ ಮಾತ್ರ ಅಲ್ಟಿಮೇಟು, ಸಖತ್ತಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಸಖತ್ತಾಗಿತ್ತು. ಆದರೆ ಈರುಳ್ಳಿ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ. ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಕಡಿಮೆ ಹಾಕ್ಕೊಂಡಿದ್ದೀನಿ, 2 ಆಮ್ಲೆಟ್ ಸಾಕು ಅಂತ. ನಿಮಗಿನ್ನೂ ಬೇಕು ಜಾಸ್ತಿ ಕ್ವಾಂಟಿಟಿ ಅಂದರೆ ನೀಟಾಗಿ ಈ ಥರ ಸುತ್ತೂರು ಮಾಡ್ಕೊಬೇಕು. ಮತ್ತು ಕ್ಲೀನಾಗಿ ಎಣ್ಣೆ ಹಾಕ್ಬೇಕು ಇದ್ರ ಮೇಲೆ, ಇನ್ನು ಸ್ವಲ್ಪ ಕ್ಲೀನಾಗಿ ಟೇಸ್ಟನ್ನು ಕೊಡುತ್ತೆ. ಮತ್ತು ಯೆಲ್ಲೋ ಕಲರು ತೆಗ್ದಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ, ಅದನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು. ಮತ್ತು ಇನ್ನೊಂದನ್ನು ಕೂಡ ಅದೇ ಥರ ಹಾಕ್ಕೊಳ್ಳೋಣ. 2 ಅಂತ ಹೇಳಿದ್ನಲ್ಲ, ಆಗಲೇ ಒಂದು ಮತ್ತು ಇದೊಂದು, 2 ಸೇಮ್ ಆವಾಗಲೇ ಹೆಂಗೆ ಮಾಡಿದ್ವೋ ಅದೇ ಥರನೇ ಇದನ್ನು ಮಾಡಬೇಕು. ಎಲ್ಲೋ ಒಡೆದೋಗದೆ ಇರೋ ಥರ ಬೇಯಿಸ್ಬೇಕು. ಇಲ್ಲಿ ನಾನು ಹಾಕೋಷ್ಟರಲ್ಲೇ ಅದು ಎತ್ತಿಟ್ಕೊಳ್ಬೇಕಾದ್ರೇನೆ ಒಡೆದೋಗ್ಬಿಟ್ಟಿತ್ತು. 2 ಕಡೆ ಕೂಡ ಇದೇ ಥರ ಬೇಯಿಸ್ಕೊಬೇಕು ಕ್ಲೀನಾಗಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ನೋಡಿ ಈ ಥರ ಕ್ಲೀನಾಗಿ ಬೇಯಿಸ್ಕೊಬೇಕು. 2 ಕಡೆ ಕೂಡ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಕೂಡ ಅನ್ನಕ್ಕೆ, ಮುದ್ದೆಗೆ, ಏನಕ್ಕಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ? ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿರುತ್ತೆ. ಸಾಸ್ ಜೊತೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ತಿನ್ಬೋದು, ಯಾಕಂದರೆ ಇದಕ್ಕೆ ಮಾಮೂಲಿ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ, ಆಮ್ಲೆಟ್ ಥರನೇ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.